ನಮಸ್ಕಾರ. ಮೊದಲಿಗೆ ಕಂಗ್ರಾಟ್ಸ್ ಹರಿ. ನಾನು ಯಾಕೆ ಇನ್ವೈಟ್ ಮಾಡ್ತಾ ಗೊತ್ತಾಗಿಲ್ಲ, ಡೈಲಾಗ್ ನೋಡಿದ್ಮೇಲೆ ಗೊತ್ತಾಯ್ತು, ಅದಕ್ಕೆ ಮೋಸ್ಟ್ ಇನ್ವೈಟ್ ಮಾಡಿದೆ ಅಂತ ಅಂದ್ಕೊಂಡೆ. ಖಂಡಿತ ಒಬ್ಬ ಹೊಸ ತಂಡ, ನಾವು ಅದೆಲ್ಲ ಫೇಸ್ ಮಾಡಿ ಬಂದಿದ್ದೀವಿ. ಮೊದಲನೇ ಸಿನಿಮಾ ಒಂದು ಹೊರಟಾಗಲವೇ ಸಿನಿಮಾ, ಆ ಒಂದು ಸಂದರ್ಭದಲ್ಲೂ ನಮ್ಗೆ ಇದೇ ಒಂದು ಜೋಶು, ಇದೇ ಒಂದು ಹುಮ್ಮಸ್ಸಿತ್ತು ನಮಗೆಲ್ಲರಿಗೂ. ಯಾಕಂದರೆ ಮೊದಲನೇ ನಿರ್ದೇಶಕನಿಗೆ ಮೊದಲನೇ ಸಿನಿಮಾ ಒಂದು 10th ಇದ್ದಂಗೆ, ಅದು ಪಾಸ್ ಆದರೆ ಆಗಲೇಬೇಕು ಮಶ್ರೂಮ್ ಶೂಟ್. ಯಾಕಂದರೆ ಕಾಲೇಜಲ್ಲಿ ಫಸ್ಟ್ PU ಸೆಕೆಂಡ್ ಸ್ವಲ್ಪ ಹಂಗೆ ಹೀಗೆ ನಡೆಯುತ್ತೆ. ಒಬ್ಬ ನಿರ್ದೇಶಕನಿಗೆ ಮೊದಲನೇ ಸಿನಿಮಾ ಖಂಡಿತ ಒಂದು 10th ಎಕ್ಸಾಮ್ ಇದ್ದಂಗೆ, ಮಶ್ರೂಮ್ ಶೂಟ್ ಪಾಸ್ ಆಗಲೇಬೇಕು. ಸೊ ನಮಗೂ ಆ ಭಯ ಆಯಿತು ಹೊರಟಾಗಿ ಮಾಡಿದಾಗ. ಯಾಕಂದರೆ ಫಸ್ಟ್ ಸಿನಿಮಾ ದಬಾಕೊಂಬಿಟ್ರೆ ಹೆಂಗಪ್ಪ ನಮ್ಮ ಲೈಫ್ ಅನ್ನೋದು ಖಂಡಿತ ನಮ್ಗೆ ಭಯ ಆಯಿತು. ಸೊ ದೇವ್ರ ದಯ ಗೆದ್ವಿ. ಸೊ ಅದೇ ಒಂದು ಹುರುಪು ಕಾಣ್ತಾ ಇದೆ. ಆಮೇಲೆ ಎಸ್ಪೆಷಲಿ ನಮ್ಮ ಕಲರಿಸ್ಟ್ CTC ಸ್ಟುಡಿಯೋ ಕಿಶೋರ್, ಸೊ ನಿಮ್ಮ ವರ್ಕು ಚೆನ್ನಾಗಿ ಎತ್ಕೊಳ್ತಿದೆ. ಮುಂದೆ ಒಳ್ಳೊಳ್ಳೆ ದೊಡ್ಡ ಸಿನಿಮಾಗಳು ಮಾಡಲಿ ಅಂತ ನಾನು ಆ್ಯಸ್ ಎ ಫ್ರೆಂಡಾಗಿ ಕೇಳ್ಕೊಳ್ತೀನಿ. ಆಮೇಲೆ ನಮ್ಮ ನಾಯಕಿ ಹೆಸರು ಗೊತ್ತಿಲ್ಲ, ಬೆಲೆ ಮಾಡ್ಕೊಂಡು ಜೀವಿತಾ ಅವರ, ಸೊ ನಿಮಗೂ ಒಳ್ಳೇದಾಗಲಿ. ಆಮೇಲೆ ಆರ್ಯ, ನಿಮ್ಗೂ ಒಳ್ಳೇದಾಗಲಿ. ಯಾಕಂದ್ರೆ ಜಾಸ್ತಿ ನನಗೆ ಟೆಕ್ನಿಷಿಯನ್ ಗೊತ್ತಿಲ್ಲ ನೇಮ್ಗಳು. ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ಒಳ್ಳೇದಾಗಲಿ. ಯಾಕಂದರೆ ಇವತ್ತು ವರ್ಷಕ್ಕೆ ಒಂದು ಸುಮಾರು 250 300 ಸಿನಿಮಾ ರಿಲೀಸ್ ಆಗ್ತಿದೆ. ಅದರಲ್ಲಿ ತುಂಬ ಜನಕ್ಕೆ ಊಟ ಸಿಗ್ತಾ ಇರೋದು ಟೆಕ್ನಿಷಿಯನ್ಗಳಿಗೆ ಹೊಸ ತಂಡದಿಂದ. ಯಾಕಂದರೆ ವರ್ಷಕ್ಕೆ ಒಂದು 5-6 ಸಿನಿಮಾ ದೊಡ್ಡ ಸಿನಿಮಾ ಬಂದರೆ ಅದರಲ್ಲಿ ಸುತ್ತೋರಿ ಸಿನಿಮಾ ಒಂದು 250 ಸಿನಿಮಾ ಹೊಸಬ್ರೆ. ಸೊ ಅವರಿಂದನೇ ತುಂಬ ಜನ ಇಂಡಸ್ಟ್ರಿ ಹೀಗಿದೆ. ಯಾಕಂದರೆ ಸೋಲುತ್ತೆ ಬಿಡುತ್ತೆ ಅದು ಸೆಕೆಂಡ್ರಿ, ಬಟ್ ನಿರಂತರವಾಗಿ ಸಿನಿಮಾಗಳು ಮಾಡ್ತಾನೆ ಇರ್ತೀವಿ, ಸಿನಿಮಾಗಳು ಸೋಲ್ತಾನೆ ಇದ್ದೀವಿ. ಸೊ ಎಲ್ಲರಿಗೂ ಪರಿಸ್ಥಿತಿ ಈಗ ಇಂಡಸ್ಟ್ರಿ ನಿಮ್ಗೆಲ್ಲರಿಗೂ ಗೊತ್ತು. ಆದರೂ ಒಂದು ನಂಬಿಕೆ ಇಲ್ಲ, ಈ ಸಿನಿಮಾ ಇದು ವರ್ಕ್ ಆಗುತ್ತೆ ಅಂತ. ಒಂಥರ ಹೆಂಗೆ ಅಂದರೆ, ಒಬ್ಬ ನಿರ್ದೇಶಕ ಈ ಮಾತು ಹೇಳಬಾರ್ದು, ಆದರೂ ಹೇಳಬೇಕು. ಒಂಥರ ಲಕ್ಕಿ ಡಿಪ್ ಆಗ್ಬಿಟ್ಟಿದೆ. ಲಕ್ಕಿ ಪೇಪರ್ ಇಡ್ತೀವಲ್ಲ, ಒಂದು 300 ಚೀಟಿಲಿ ಅದರಲ್ಲಿ ಆಡಿಯನ್ಸ್ ಒಂದು ಚೀಟಿ ಇರ್ತಾನೆ, ಅದು ಸಕ್ಸಸ್ ಚೀಟಿ. ಸೊ ಎಲ್ಲರಲ್ಲೂ ಆ ಚೀಟಿ ನಂದಾಗಿರ್ಬೇಕು ಅಂತ ಎಲ್ಲ ಎಫರ್ಟ್ ಹಾಕ್ತೀವಿ. ಸೊ ಸೋತಿರೋ ಸಿನಿಮಾ ಕೆಟ್ಟ ಸಿನಿಮಾ ಅಲ್ಲ, ಗೆದ್ದಿರೋ ಸಿನಿಮಾನು. ಯಾಕಂದರೆ ಇಲ್ಲಿ ಏನಾಗಿದೆ ಅಂದರೆ, 200 ಸಿನಿಮಾದಲ್ಲಿ ಒಂದು 4 ಸಿನಿಮಾ ಚೆನ್ನಾಗಿ ಹೋಗಲ್ಲ ಅಂದಾಗ 200 ಸಿನಿಮಾನು ಯಾವುದು ಕಳಪೆ ಸಿನಿಮಾ ಅಂತ ನಾವು ತೆಗ್ದಾಕಲ್ಲ. ಇಷ್ಟೊಂದು ತುಂಬ ಎಕ್ಸಾಂಪಲ್ಗಳಿದೆ. ನನ್ನ ನೋಡಿದಂಗೆ ಶಾಖಾಹಾರಿ ಇರ್ಬೋದು, ಸುಮಾರು ಈ ಥರ ಸಿನಿಮಾಗಳು ತುಂಬ ಎಫೆಕ್ಟಿವ್ ಸಿನಿಮಾ ಮಾಡ್ತಿದ್ದಾರೆ. ಬಟ್ ಆದರೂ ಕೂಡ ಅದು ಒಂದು ದಿನನೇ ಬೇಕು ಚರ್ಚೆಗೆ, ಎಲ್ಲಿಂದ ಹೇಗೆ ಏನಾಯಿತು ಅಂತ. ಬಟ್ ಆದರೂ ಕೂಡ ಒಂದು ನಂಬಿಕೆಯಿಂದ ಸಿನಿಮಾ ಮಾಡ್ತಾನೆ ಇರ್ತೀವಿ, ಜನ ಇವತ್ತರ ನಾಳೆ ಕೈ ಹಿಡ್ತಾರೆ ಅಂತ. ಸೊ ಜನ ಬರ್ತಾಯಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ಖಂಡಿತ ಜನದೇನು ತಪ್ಪಿಲ್ಲ. ಸಿನಿಮಾ ಖಂಡಿತ ಇಷ್ಟ ಆದರೆ ಮೌತ್ ಟಾಕಿಂದ ಹೋಗುತ್ತೆ ಅಂತ ನನ್ನ ನಂಬಿಕೆ. ನಾವು ಏನೇ ಪಬ್ಲಿಸಿಟಿ ಮಾಡಿದ್ರು ಒಳಗಡೆ ಊರಣ ಅಂತ ಏನು ಹೇಳ್ತೀವಿ, ಅದು ಕ್ವಾಲಿಟಿ ಕಂಟೆಂಟು ಜನಗಳಿಗೆ ಇಷ್ಟ ಆದರೆ ಅವರೆಲ್ಲ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲ ನಾವು ಏನೇ ಕನೆಕ್ಟ್ ಮಾಡಿದ್ರು ಅವ್ರು ಕನೆಕ್ಟು ಆಗಲ್ಲ, ಕಲೆಕ್ಷನು ಆಗಲ್ಲ. ಇದು ನನ್ನ ಒಪಿನಿಯನ್. ಸೊ ಲವ್ ಟು ಲಸ್ಸಿ ಒಳ್ಳೆ ಯಶಸ್ಸಾಗಲಿ. ಹರಿ, ನಿಮ್ಮ ಟೀಮ್ ಮತ್ತೆ ಒಂದು ಯಶಸ್ಸಿನ ತುದಿಗಳಲ್ಲಿ ಇರಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಶ್ರೀ ಸರ್. ಲಸ್ಸಿ ನೋಡಿದ್ರಿ, ಹೇಗೆ ಅನ್ನಿಸ್ತು ಟ್ರೈಲರ್? ಸರಿ, ನನಗೆ ಇದು ಮೊದಲನೇ ಅನುಭವ. ನಾನು ಯಾವುದಾದ್ರೂ ಒಂದು ಸಿನಿಮಾದ ಟೀಸರ್ ರಿಲೀಸಿಗೆ ಬಂದಿರತಕ್ಕಂಥದ್ದು. ನಮಗೂ ಇದಕ್ಕೂ ಸಂಬಂಧ ಕಡಿಮೆ, ಆದರೆ ಜನ ಅಂತೂ ನೀವು ಅದೇ ಥರ ನಾಟಕ ಮಾಡ್ತೀರಾ ಅಂತ ನಮ್ಮನ್ನು ಹೇಳೋದು ನಿಜ. ಪರದೆ ಮೇಲೆ ಮಾಡ್ತೀವಿ ನಾವು, ಪರದೆ ಮುಂದೆ ಮಾಡ್ತಕ್ಕಂಥದ್ದು. ಲವ್ ಟು ಲಸ್ಸಿ ಎರಡೂ ಸಿಹಿ ಆಗಿರ್ತಕ್ಕಂಥ ಪದಗಳನ್ನ ಜೋಡಿಸಿ ಭಾಳ ಒಂದು ಒಳ್ಳೆಯ ಶೀರ್ಷಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಹರಿಪ್ರಾಣ ಅವರು ಭಾಳ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದು ಕಾಣುತ್ತೆ ಟೀಸರ್ನಲ್ಲಿ. ನಾನು ಸಿನಿಮಾಗಳನ್ನ ನೋಡ್ತೀನಿ, ಕನ್ನಡ ಸಿನಿಮಾ ಆಗಿರ್ಬೋದು, ಇಂಗ್ಲೀಷು, ಹಿಂದಿ ಎಲ್ಲ ಸಿನಿಮಾಗಳನ್ನೂ ನೋಡ್ತೀನಿ. ಈ ಸಿನಿಮಾದ ಟೀಸರ್ ನೋಡಿದಾಗ ಭಾಳ ಖುಷಿ ಆಯಿತು. ಒಂದು ನೈಜ ಕಥೆಯ ಆಧಾರಿತವಾಗಿರ್ತಕ್ಕಂಥ ಒಂದು ಕತೆ ಆಧರಿಸಿ ಸಿನಿಮಾವನ್ನು ಮಾಡಿರ್ತಕ್ಕಂಥದ್ದು ಅಂತ ಹೇಳೋದು. ಭಾರತಿ ಮೇಡಮ್ ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಈ ಒಂದು ಸಿನಿಮಾದ ನಿರ್ಮಾಪಕನ ಮಾಡಿ. ಮತ್ತು ಆರ್ಯನ್ ಅವರು ಮತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಹುಡುಗಿ ಜೀವಿತಾ ಪ್ರಭಾಕರ್ ಅವರು ಒಂದು ಹೊಸ ಪ್ರತಿಭೆ. ಇದಕ್ಕೆ ಮುಂಚೆನೂ ಕೂಡ ಒಂದು ಸಿನಿಮಾ ಮಾಡಿ ಅದರಲ್ಲಿ ಚೆನ್ನಾಗಿ ಏಳಿಗೆಯನ್ನು ಕಂಡಿರ್ತಕ್ಕಂಥವ್ರು. ಈಗ ಕೂಡ ಈ ಸಿನಿಮಾದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಖುಷಿ ತಂದಿರ್ತಕ್ಕಂಥದ್ದು ನನಗೆ. ಅದೇ ರೀತಿ ಹೊಸ ಪ್ರತಿಭೆಗಳು ಬರಬೇಕು, ಮತ್ತು ಹೊಸ ಒಂದು ಅವಕಾಶಗಳು ಹೊಸಬ್ರಿಗೆ ಸಿಗಬೇಕು. ಮತ್ತು
ಏನಾಗುತ್ತೆ ಒಂದೇ ರೀತಿ ಕಥೆಗಳು ಬರ್ತಾ ಇರ್ತಕ್ಕಂಥದ್ದು, ಹಾಗಾಗಿ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು, ಮತ್ತೆ ಹೊಸದಾಗಿರ್ತಕ್ಕಂಥ ಅಂದ್ರೆ ಈಗಿನ ಜೆನ್ಸಿ ಅಂತ ಏನ್ ಕರಿತೀವಿ ಅವ್ರಿಗೆ ಇವಾಗ ಅವರು ಇಷ್ಟಪಡೋವಂಥದ್ದೇ ಬೇರೆ, ನಾವು ಇಷ್ಟಪಡೋವಂಥದ್ದೇ ಬೇರೆ. ಅದು ಇದು ಸಿನಿಮಾ ನಾನು ಇವಾಗ ಟೀಸರ್ ನೋಡಿದಾಗ ಎಲ್ಲಾ ವರ್ಗದ ಜನರು ಕೂಡ ಇಷ್ಟಪಡ್ತಾರೆ ಅಂತ ಒಂದು ಭಾವನೆ ಕಾಣುತ್ತೆ ನನಗೆ. ಇನ್ನ ಸಿನಿಮಾ ಪರದೆ ಮೇಲೆ ಬರಬೇಕು, ಅವ್ರಿಗೆ ಎಲ್ಲಾ ರೀತಿ ಯಶಸ್ಸು ಕಾಣ್ಲಿ. ಈ ಪಿಕ್ಚರು 100 ದಿನಗಳ ಕಾಲ ಓಡಿ ಅವ್ರಿಗೆ ಇನ್ನಷ್ಟು ಪ್ರತಿಭೆಗಳನ್ನ ಹೊರಗಡೆ ಬರತಕ್ಕಂಥದ್ದು ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನನಗೆ ಇವತ್ತು ಕರೆಸಿದ್ರಿ. ಈ ಕಾರ್ಯಕ್ರಮದಲ್ಲಿ ನನಗೂ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸಪ್ತಗಿರಿಗೌಡ ಸರ್. ದಯಮಾಡಿ ಇಲ್ಲೇ ಇರಬೇಕು, ಬರ್ಮಾಡ್ಕೊಳ್ಳೋಣ ನಮ್ಮ ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಇನ್ನು ಮನಸ್ಸು ಸರ್, 2 ಹಾಡು ಇವತ್ತು ಬಿಡುಗಡೆ ಆಯಿತು. ಲವ್ ಟು ಲಸ್ಸಿ ಬಗ್ಗೆ ತಾವೇನು ಹೇಳ್ತೀರಿ? ಸಿನಿಮಾ 4 ಹಾಡುಗಳಿವೆ, ಶಾಯರಿಗಳು 14 ಶಾಯರಿಗಳಿವೆ, ಚೆನ್ನಾಗಿದೆ. ನಿರ್ದೇಶಕರು ಸಂಭಾಷಣೆ ತುಂಬ ಚೆನ್ನಾಗಿದೆ ಸಿನಿಮಾ, ಅದೇ ಖುಷಿ ಕೊಡುತ್ತೆ. ಅವರು ಸಂಭಾಷಣೆ ಬರೆಯೋದು ರೀತಿ ಇಲ್ಲ, ಶಾಯರಿಗಿಂತ ಸರ್ 1 ನಿಮಿಷ ಮೈಕ್ ಹಿಂಗೆ ಇಟ್ಕೊಳ್ಳಿ ಸರ್. ಓಕೆ ಸರ್, ಫುಲ್ ಹೋದ್ರೆ ಕೇಳಿಸಲ್ಲ ಸರ್, ಸ್ವಲ್ಪ ಕೆಳಗೆ ಮಾಡಬೇಕು. ಓಕೆ, ಅದೇ ಚೆನ್ನಾಗಿದೆ ಸರ್, ಇಡೀ ಸಿನಿಮಾ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ನಡೀತಾ ಇದೆ, ಈಗ ಹಾಡುಗಳು ತುಂಬಿದೆ. ಇನ್ನೆಲ್ಲ ನಿರ್ದೇಶಕರು ಮಾತಾಡ್ತಾರೆ ಸರ್. ಥ್ಯಾಂಕ್ ಯು ಸರ್. ಬಂದಿದ್ದಾರೆ. ಸುಮಾರು 78 ಸಿನಿಮಾಗಳಲ್ಲಿ ಕೆಲಸ ಮಾಡಿದಂತಹ ಅನುಭವ ಇದೆ. ಸೊ ಮೊದಲ ಕೂಸು ಲವ್ ಟು ಲಸ್ಸಿ, ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ತೆ. ನನ್ನ ಸ್ನೇಹಿತರು ತುಂಬ ಜನ ಇದ್ದಾರೆ, ಮಾಧ್ಯಮ ಮಿತ್ರರು ಹಾಗೂ ನನ್ನ ಫ್ರೆಂಡ್ಸ್ಗಳು, ಆಮೇಲೆ ನನ್ನ ಕುಚುಕುಗಳು, ನನ್ನ ರಿಲೇಷನ್ಸು, ನನ್ನ ಹೆಂಡತಿ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ರಿಗೂ ಕೂಡ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಆಮೇಲೆ ಮೇಡಮ್ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ, ಯಾಕಂದ್ರೆ ತುಂಬ ದಿನ ಆಗಿತ್ತು ಸ್ಟೇಜ್ಗಳು ಹತ್ತಿ. 1 ತಿಂಗಳಾದ್ಮೇಲೆ ಮಾತಾಡಿದರೆ ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಈ ಸಿನಿಮಾ ಟ್ರೂ ಲವ್ ಸ್ಟೋರಿ. ಇದನ್ನ ನಾನು ಬಂಟ್ವಾಳ ಹುಡುಗಿಗೂ ಬೆಂಗಳೂರು ಹುಡುಗಂಗೂ ಆಗಿರೋ ಒಂದು ಲವ್ ಸ್ಟೋರಿನ ತಗೊಂಡು ಇಲ್ಲಿ ಸ್ವಲ್ಪ ಉಲ್ಟಾ ಆಗಿದೆ ಅಷ್ಟೇ. ಪುತ್ತೂರು ಹುಡುಗನು ಬೆಂಗಳೂರು ಹುಡುಗಿನ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ, ಸ್ವಲ್ಪ ಉಲ್ಟಾ ಆಗಿದೆ ಅಷ್ಟೇ. ಲವ್ ಟು ಲಸ್ಸಿ ಅನ್ನೋದು ಎಲ್ರಿಗೂ ಅನ್ಸೋದು ಕೆಫೆ ಸ್ಟೋರಿ ಇರ್ಬೋದೇನೋ ಹಂಗೆ ಅಂತ. ಯಾವುದೇ ಕಾರಣಕ್ಕೂ ಕೆಫೆ ಸ್ಟೋರಿ ಅಂತೂ ಅಲ್ವೇ ಅಲ್ಲ. ಪ್ಯೂರ್ ಮೆಲೋಡಿ ಲವ್ ಡ್ರಾಮಾ ಇದೊಂದು. ಈ ಲವ್ ಸ್ಟೋರಿ ಅಂತ ಹೀರೋ, ಒರಿಜಿನಲ್ ಹೀರೋ ಯಾರು ಇರಬೇಕು ಅವರು ಕೂಡ ಇದ್ದಾರೆ, ಆ ಹುಡುಗಿನೂ ಕೂಡ ಇದೆ. ಪರ್ಮಿಷನ್ ತಗೊಂಡು ಶೂಟಿಂಗ್ ಮಾಡಿರುವಂಥದ್ದು ನಾವು. ಕೆಲವೊಂದು ಶಾರಿಗಳೆಲ್ಲ ಇದೆ ಇದರಲ್ಲಿ, 4 ಸಾಂಗ್ ಇದೆ, ಅದ್ರ ಜೊತೆಗೆ 18 ಶಾರಿಗಳಿದೆ. ನಮ್ಮ ವಿನು ಮನಸ್ಸು ಸರು ತುಂಬ ಚೆನ್ನಾಗಿ ಒಂದು ಮ್ಯೂಸಿಕ್ನ ಮಾಡಿಕೊಟ್ಟಿದ್ದಾರೆ. ಇನ್ನು DI ಕಿಶೋರ್ ಕುಮಾರ್ ಅಕ್ಕಣ್ಣ ಅವರು ಅದ್ಭುತವಾಗಿ ನನಗೆ ಸಪೋರ್ಟ್ ಮಾಡಿ, CTC ಸ್ಟುಡಿಯೋ ಕಡೆ ಒಳ್ಳೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಕಲರಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗೆ ನನ್ನ ನೆಚ್ಚಿನ ಗುರುಗಳು ಪರಾಟ ಶ್ರೀ ಸರ್ ಬಂದಿರೋದು ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಅವ್ರನ್ನ ನಾನು ಸುಮಾರು 2008-09 ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಭೇಟಿಯಾಗಿದ್ದು, ಅಲ್ಲಿಂದ ಶುರುವಾಗಿರೋದು. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಮುಖಂಡರಾದಂಥ ಸಪ್ತಗಿರಿ ಗೌರವ್ ಬಂದಿದ್ದಾರೆ, ನನಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಪೋರ್ಟು. ಹಾಗೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಆ್ಯಕ್ಚುಲಿ ತುಂಬ ಶಾರ್ಟ್ ಪೀರಿಯಡಲ್ಲಿ ಶೂಟಿಂಗ್ ಮುಗಿಸಿರೋವಂಥದ್ದು. ಜಸ್ಟ್ ಒಂದು 25 ಡೇಸಲ್ಲಿ ಶೂಟಿಂಗ್ ಮುಗಿಸಿದ್ವಿ. ಎಷ್ಟು ಬೇಗ ಮುಗಿಸಿದ್ವಿ ಅಂತ ಗೊತ್ತಿಲ್ಲ. ಲೊಕೇಶನ್ ಎಲ್ಲ ಜಸ್ಟ್ 5 to 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಲೊಕೇಶನ್ ಎಲ್ಲ ಹುಡ್ಕೊಂಡ್ಬಿಟ್ಟಿದ್ವಿ. ಬೇಗ ಶೂಟಿಂಗ್ ಮುಗೀತು. ಯಾವುದೇ ನೈಟ್ ಶೂಟ್ಗಳು ಜಾಸ್ತಿ ಇರಲಿಲ್ಲ, ಏನಿರಲಿಲ್ಲ. ಎಲ್ಲ ಪುತ್ತೂರು, ಸೂಳಿ ಆ ಕಡೆನೂ ಕೂಡ ಶೂಟ್ ಮಾಡಿರೋದು ಪ್ರತಿಯೊಂದನ್ನು ಕೂಡ. ಆದರೆ ಆರ್ಯನು, ಜೀವಿತ ಅವರು ನನಗೆ ತುಂಬ ಕಾಟ ಕೊಟ್ಟರು, ಅದ್ರ ಜೊತೆ ಚೆನ್ನಾಗಿ ಸಾಥು ಕೂಡ ಕೊಟ್ಟರು. ಜೀವಿತ 12 ದಿನ ಬರೀ ಅಳೋದೇ ಆಗೋಗಿತ್ತು. ಬಂದ್ಬಿಟ್ಟು ಕೇಳೋರು, ಸರ್ ಇವತ್ತಾದ್ರೂ ನಗ್ಬೋದಾ, ಬರೀ ಅಳೋ ಸೀರೆ ತೆಗಿತಾ ಇದ್ದೀರಾ ಅಂತ. ಇವಾಗ ನಗಿಸ್ತಾ ಇದ್ದೀನಿ, ನಗರಮ್ಮ ಆಯ್ತು ಈಗಾದರೂ. ಇನ್ನು ಆರ್ಯನು ಒಳ್ಳೆ ಆರ್ಟಿಸ್ಟು, ಒಳ್ಳೆ ನಾಯಕ. ಮುಂದೊಂದು ದಿನ ತುಂಬ ಚೆನ್ನಾಗಿ ಬೆಳೀತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ಇದ್ದಿದ್ದು 25 ದಿನ ಶೂಟಿಂಗಲ್ಲೂ ಕೂಡ ಗ್ಲಿಸರಿಂಗ್ ಇಲ್ಲದೆ ಕಣ್ಣೀರು ಹಾಕಿರೋ ಮನುಷ್ಯ ಅವರು. ಗ್ಲಿಸರಿಂಗ್ ಇಲ್ಲದೆ ಕಣ್ಣೀರು ಹಾಕಿದ್ದಾರೆ. ತುಂಬ ಒಳ್ಳೆ ಆರ್ಟಿಸ್ಟ್ಗಳು. ಇನ್ನು ನಮ್ಮ ಜಗನ್ ಇದ್ದಾರೆ, ತಾರಾ ಮೇಡಮ್ ಇದ್ದಾರೆ, ಇವರೆಲ್ಲ. ಮತ್ತು ನಮ್ಮ ವೈಷ್ಣವಿ ಒಳ್ಳೆ ಡ್ಯಾನ್ಸರ್ ಕೂಡ ಅವರಿದ್ದಾರೆ. ಎಲ್ಲರೂ ಕೂಡ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕೊಂಡು ಮಾಡಿದ್ದೀವಿ. ಎಲ್ಲರೂ ಕೂಡ 1-2 ಸಿನಿಮಾ ಮಾಡಿ ಅದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರೋ ಕಲಾವಿದರುಗಳನ್ನ ಹಾಕೊಂಡು ಮಾಡಿದ್ದೀವಿ. ಇನ್ನು ನನಗೆ ಸಂಪೂರ್ಣ ಸಪೋರ್ಟು ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಸಿಕ್ಕಿರೋದು, ಭಾರತೀಯಮ್ಮ ಅವ್ರ ಕಡೆಯಿಂದ, ಹಾಗೆ ಗೀತಮ್ಮ ಅವ್ರ ಕಡೆಯಿಂದ ಕೂಡ ಸಪೋರ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಇದು 2006-07 ನಡೆದಿರೋಂಥ ಘಟನೆ. ಅದೇ ಇನ್ಸಿಡೆಂಟ್ ಸರ್, ಏನಿಲ್ಲ. ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಒಂಚೂರು ಚೇಂಜ್ ಮಾಡ್ಕೊಂಡು, ಜಸ್ಟ್ ಒಂದು 2 ಮಿನಿಟ್ಸ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಇನ್ನೆಲ್ಲ ಸೇಮ್ ಟು ಸೇಮ್ ಅದೇ ಇನ್ಸಿಡೆಂಟ್, ಏನೂ ಚೇಂಜ್ ಆಗಿಲ್ಲ.
ಹೌದು ಟ್ರಾಜಿಡಿ ಲವ್ ಸ್ಟೋರಿ. ಇಲ್ಲ ತಗೊಳ್ಳೇಬೇಕಲ್ಲ, ಏನು ಮಾಡೋಕ್ಕಾಗಲ್ಲ ಸರ್. ಹೆಣ್ಣು ಮಣ್ಣು ಅಂತ ಪರ್ಮಿಷನ್ ತಗೊಳ್ಳೇಬೇಕು ನಾವು. 3 ಜನ ಹತ್ರ ಏನು ಮಾಡೋಕ್ಕಾಗಲ್ಲ. ಏನು ಬಂದ್ರು ಪರ್ಮಿಷನ್. ಒಂದು ನಿಮಿಷ ಇರಿ. ಓಕೆ, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಏನು ಮಾತಾಡಬೇಕು ಗೊತ್ತಿಲ್ಲ, ಸ್ಟೇಜ್ ಮೇಲೆ ಕರೆದು ಹಿಡಿದಿದ್ದೀನಿ ನನಗೆ. ಸೊ ಲವ್ ಟು ಲಸ್ಸಿ ಇದರಲ್ಲಿ ನಾನು ಹೀರೋಯಿನ್ ತಾಯಿ ಪಾತ್ರ ಮಾಡಿದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ ಇದ್ರ ಜೊತೆ ವರ್ಕ್ ಮಾಡಿ, ತುಂಬ ಖುಷಿ ಆಯಿತು. ಸೊ ಟೀಸರ್ ನೋಡಿ ತುಂಬ ಖುಷಿ ಆಯಿತು. ಹರಿಪ್ರಾಣ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅವರ ಡ್ರೀಮ್ ಪ್ರಾಜೆಕ್ಟ್ ಇದು. ಸೊ ಐ ಥಿಂಕ್ ಅವ್ರ ಡ್ರೀಮ್ ಇವತ್ತು ಸಕ್ಸಸ್ ಆಯಿತು ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿದೆ. ಸೊ ಎಲ್ಲ ನೋಡಿ, ಎಲ್ಲ ಹಾರೈಸಬೇಕು ನಮ್ಮ ಸಿನಿಮಾನ. ಥ್ಯಾಂಕ್ ಯು ತಾರಾ ಅವರೇ. ನೆಕ್ಸ್ಟ್ ಪ್ಲೇಸ್ಮೆಂಟಲ್ಲಿ ಜಾಸ್ತಿ ಮಾತಾಡಿ, ಆಯಿತಾ? ಜಗನ್ ಅವರೇ ಏನು ಹೇಳ್ತೀರಿ ತಮ್ಮ ಪಾತ್ರ ಲವ್ ಟು ಲಸ್ಸಿ ಬಗ್ಗೆ? ಫಸ್ಟ್ ಆಫ್ ಆಲ್ ನಾನು ಸ್ವಲ್ಪ ಡೈರೆಕ್ಟರ್ ಸರ್ ನರ್ವಸ್ ಆಗಿದ್ದಾರೆ ಅಂದರೆ ನಾವು ಆರ್ಟಿಸ್ಟ್ಗಳು ಇನ್ನೆಷ್ಟು ನರ್ವಸ್ ಆಗಬೇಕು. ಬಟ್ ತುಂಬ ಈ ಸಿನಿಮಾ ನಾನು ಮಾಡಿ ತುಂಬ ಖುಷಿ ಕೊಡ್ತು. ಫಸ್ಟ್ ಈ ಕ್ಯಾರೆಕ್ಟರ್ ನಿಂಗೆ ಸಿಕ್ಕಿದ್ದು ಹೇಗೆ ಅಂತ ಹೇಳಿದ್ರೆ ನಮ್ಮ ಹೀರೋ ಆರ್ಯನ್ ಅವ್ರ ಕಡೆಯಿಂದ ಸಿಕ್ಕಿರೋದು. ಬಟ್ ನಾನು ಬೇರೆ ಸಿನಿಮಾದಲ್ಲಿ ಇದ್ದಾಗ ಈ ರೀತಿ ಒಂದು ಕ್ಯಾರೆಕ್ಟರ್ ಇದೆ, ಬಂದು ಮಾಡಿ ಅಂತ ನನಗೆ ಹೇಳಿದ್ರು. ಆ ಕ್ಯಾರೆಕ್ಟರ್ಗೋಸ್ಕರ ಡೈರೆಕ್ಟರ್ ಜೊತೆಲಿ ಜಗಳ ಆಡಿದ್ದಾರೆ. ಇಲ್ಲ ನಮ್ಮ ಜಗನ್ನೇತ್ರನೇ ಮಾಡಿಸ್ಬೇಕು ಅಂತ. ಡೈರೆಕ್ಟ್ರು ಮತ್ತೆ ಜಸ್ಟ್ ನನ್ನ ಪರಿಚಯ ಇದ್ರು ಮುಂಚೆ ಇದ್ರೂ ಇಲ್ಲ ಬೇರೆಯವ್ರು ಇದ್ದ. ಆಮೇಲೆ ಆ ಸಿನಿಮಾದಲ್ಲಿ ನಾನು ಈ ಕ್ಯಾರೆಕ್ಟರ್ನ ಮಾಡಿದ್ಮೇಲೆ ಸೂಪರ್ ಆಗಿ ಮಾಡ್ತೀಯ ಚಿನ್ನ ನೀನು, ಅವ್ರು ಕರೆಯೋದೇ ನಿಮ್ಗೆ ಚಿನ್ನ ಅಂತ, ಸೂಪರ್ ಆಗಿ ಮಾಡ್ತೀಯ ಚಿನ್ನ ನೀನು, ನೆಕ್ಸ್ಟ್ 2-3 ಸಿನಿಮಾ ಇದೆ ಫಿಕ್ಸು ನೀನು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿದ್ರು. ಅದು ತುಂಬ ಖುಷಿ ಕೊಡ್ತು. ಥ್ಯಾಂಕ್ ಯು ಸರ್, ಹರಿಪ್ರಾಣ ಸರ್ ಮತ್ತು RNG, ಥ್ಯಾಂಕ್ ಯು. ಮತ್ತು ಇನ್ನೊಂದು ಈ ಟೀಮಲ್ಲಿ ಹೇಗಿತ್ತು ಅಂದರೆ ಸರ್ ಹೇಳಿದ್ರು 20-25 ಡೇಸ್ ಶೂಟಿಂಗ್ ಅಂತ. ನಾನು ಅಷ್ಟೊಂದು ದಿನ ಇರಲಿಲ್ಲ, ನಾನು ಸ್ವಲ್ಪ ಇತ್ತು ಕ್ಯಾರೆಕ್ಟರ್. ಬಟ್ ಇದ್ದಿರೋ ದಿನನೂ ಒಂದು ಫ್ಯಾಮಿಲಿಯಲ್ಲಿ ಇದ್ದಂಗೆ, ಒಂದೇ ಒಂದು ಮನೇಲಿ ತುಂಬ ಖುಷಿಯಾಗಿರ್ತೀವಿ. ಶೂಟಿಂಗ್ ಹೋಗುವಾಗ ಆ ಜೋಶಲ್ಲಿ ಹೋಗ್ತಿದ್ವಿ, ಮತ್ತು ಬರುವಾಗಲೂ ಅಷ್ಟೇ. ಮತ್ತು ಈವ್ನಿಂಗ್ ಆಯಿತು ಅಂದರೆ ಅದು ಒಂಥರ ಬೇರೆ ರೀತಿ ಖುಷಿ, ತುಂಬ ಖುಷಿ ಕೊಡುತ್ತೆ. ಪ್ರತಿಯೊಬ್ಬರು ಆ ಶೂಟಿಂಗ್ ಸ್ಟೇಜ್ ಆ ಫೈನಲಲ್ಲಿ ಬಿಟ್ಟು ಬರುವಾಗ ತುಂಬ ನನಗೆ ಒಂಥರ ನರ್ವಸ್ ಆಗ್ಬಿಟ್ಟು, ಒಳ್ಳೆ ಟೀಮ್, ಒಳ್ಳೆ ಮನೆಯಿಂದ ಹೊರಗಡೆ ಹೋದಾಗ ಯಾವ ಬೇಜಾರಲ್ಲಿ ಇರ್ತೀವಲ್ವ ಆ ರೀತಿ ಬೇಜಾರಲ್ಲಿ ಬಂದೆ. ಬಟ್ ಮತ್ತೆ ಅದೇ ಟೀಮ್ ಜೊತೆ ಮತ್ತೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪಾತ್ರ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಸರ್. ನಾನೇ ಮಾಡಬೇಕು ಅನ್ನೋದನ್ನು ನಾನು ಬೇರೆ ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಫೀಲ್ಡಲ್ಲಿ ವರ್ಕ್ ಮಾಡುವಾಗ RN ಸರ್ ಅವರು ನನಗೆ ಗ್ರೂಪ್ ಅಂತ ಇದರಲ್ಲಿ ಪರಿಚಯ ಆದಾಗ ನಾನು ಮತ್ತೆ ಅವ್ರ ಜೊತೆ ಇನ್ನೊಂದು ಸಿನಿಮಾ ಕೂಡ ಮಾಡಿದ್ದೆ. ಅದರಲ್ಲಿ ಕ್ಯಾರೆಕ್ಟರ್ ನಾನು ಮಾಡೋದು ನೋಡ್ಬಿಟ್ಟು ನೀವು ಚೆನ್ನಾಗಿ ಮಾಡ್ತೀರಾ, ಸೊ ಬಟ್ ಈ ಸಿನಿಮಾ ಇದೆ ನೀವು ಮಾಡಿ ಒಳ್ಳೆ ಸೂಟಬಲ್ ಆಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಅವ್ರು ಕರೆದಿತ್ತು. ಏನು ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಲವ್ ಟು ಲಸ್ಸಿಯಲ್ಲಿ ನಾನು ಹೀರೋ ತಂಗಿ ಪಾತ್ರ ಮಾಡಿದ್ದೆ. ನನಗೆ ತುಂಬ ಖುಷಿ ಆಯಿತು. ಸರ್ ಹೇಳಿದಾಗೆ ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿ ಆಗಿದ್ವಿ. ನನಗೆ ತುಂಬ ಎಲ್ಲರೂ ಕೂಡ ನನ್ನನ್ನು ಒಂದು ಚಿಕ್ಕ ಮಗು ಹಾಗೆಲ್ಲ ಟ್ರೀಟ್ ಮಾಡ್ತಿದ್ರು. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನಂದು ಮತ್ತು RN ಸರಿದು ಬಾಂಡಿಂಗ್ ಒಳ್ಳೆಯದಿತ್ತು ಲವ್ ಟು ಲಸ್ಸಿಯಲ್ಲಿ. ನನಗೆ ತುಂಬ ಖುಷಿಯಾಗಿತ್ತು. ಆ್ಯಂಡ್ ನನಗೆ ಏನು ಮಾತಾಡಬೇಕಂತ ಆಗ್ತಿಲ್ಲ. ಡೈರೆಕ್ಟರ್ ಹೇಳ್ಕೊಡ್ತಾರೆ ನೆಕ್ಸ್ಟ್ ಪ್ಲೇಸ್ಮೆಂಟ್. ಚಿತ್ರದ ನಾಯಕಿಯಾಗಿದ್ದಾರೆ ಲವ್ ಟು ಲಸ್ಸಿ ಬಗ್ಗೆ ಏನು ಹೇಳ್ತೀರಿ ಜೀವಿತ? ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎವ್ರಿವನ್. ಇಲ್ಲಿ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಲವ್ ಟು ಲಸ್ಸಿ ದಿಸ್ ಇಸ್ ಮೈ ಸೆಕೆಂಡ್ ಫಿಲಮ್. ಫಸ್ಟ್ ಫಿಲಮ್ ಜಸ್ಟ್ 1 month ಬಿಫೋರ್ ರಿಲೀಸ್ ಆಯಿತು, ಲೂಡೋ ಅಂತ. ಸೊ ಐ ವಾಸ್ ವೆರಿ ಹ್ಯಾಪಿ ಫಾರ್ ದ ಡೆಬ್ಯೂ ಫಿಲಮ್ ಬಿಕಾಸ್ ಅದಾಗಿ 1 monthಗೆ ಮತ್ತೆ ಇನ್ನೊಂದು ಸಿನಿಮಾ ಅಂದಿದ್ದು ತುಂಬ ಖುಷಿಯಾಗಿದೆ. ಆ್ಯಂಡ್ ಇವತ್ತು ಟೀಸರ್ ಲಾಂಚ್ ಆ್ಯಂಡ್ ಆಡಿಯೋ ಲಾಂಚ್ ತುಂಬ ಚೆನ್ನಾಗಿ ಬಂತು. ಯಾಕಂದರೆ ಶೂಟಿಂಗ್ ಮಾಡಿದಾಗ ಆಲ್ರೆಡಿ ಚೆನ್ನಾಗಿತ್ತು ಸಿನಿಮಾ ಸ್ಟೋರಿ ಎಲ್ಲನೂ. ಇನ್ನು ಇವಾಗ ನೋಡುವಾಗ ಇನ್ನೂ ಅದ್ಭುತವಾಗಿ ಕಾಣ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಹರಿಪ್ರಾಣ ಸರ್. ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಆ್ಯಸ್ ಅ ಆ್ಯಕ್ಟ್ರೆಸ್. ಐ ಫೀಲ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಕ್ಯಾರೆಕ್ಟರ್. ಆ್ಯಂಡ್ ಇನ್ನು ಇಂಪಾರ್ಟೆಂಟಾಗಿ ಹೇಳಬೇಕಂದ್ರೆ ರೈಟಿಂಗ್ಸ್, ಡೈರೆಕ್ಟರ್ ಸರ್ ರೈಟಿಂಗ್ ಬಂದು ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಬಟ್ ಏನಂದರೆ ಆನ್ ಸ್ಪಾಟಲ್ಲಿ ಕೊಟ್ಟರು. ಅದು 1 ಡೈಲಾಗ್ 2 ಡೈಲಾಗ್ ಅಲ್ಲ, 2-3 pages ಒಟ್ಟಿಗೆ ಕೊಡ್ತಿದ್ರು. ದಟ್ ವಾಸ್ ದ ಓನ್ಲಿ ಥಿಂಗ್. ಬಟ್ ವೆರಿ ಬ್ಯೂಟಿಫುಲ್ ರೈಟಿಂಗ್ ಸರ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೈ ಕೋ ಸ್ಟಾರ್ ಆರ್ಯನ್ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದರು. ದಿಸ್ ಇಸ್ ಆರ್ ಸೆಕೆಂಡ್ ಫಿಲಮ್ ಬಿಕಾಸ್ ಇವನ್ ಲೂಡೋದಲ್ಲೂ ಅವರೇ ನನ್ನ ಪೇರ್ ಆಗಿದ್ದರು. ಸೊ ಇಟ್ ವಾಸ್ ರಿಯಲಿ ಗುಡ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಇವನ್ ಸಾಂಗ್, ವೆನ್ ಇಟ್ ಕಮ್ಸ್ ಟು ಸಾಂಗ್, ಇನ್ನು ಮನಸ್ಸು ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ.
ಪರ್ಸ್ನಲ್ ಫೇವ್ರೆಟ್ ಅಂದರೆ ನನಗೆ ಪ್ಯಾಥೋ ಸಾಂಗ್ ಅಷ್ಟೇ. ಯಾಕಂದರೆ ಅದು ತುಂಬ ಚೆನ್ನಾಗಿ, ತುಂಬ ಎಮೋಷ್ನಲ್ ಆಗಿದೆ ಆ ಸಾಂಗು. ಸೊ ಐ ರಿಯಲಿ ಲವ್ ದಟ್ ಸಾಂಗ್ ಪರ್ಟಿಕ್ಯುಲರ್ಲಿ. ಸೊ ಥ್ಯಾಂಕ್ ಯು ಆಲ್ ಸೋ ಮಚ್. ಸೊ ಪ್ರತಿಯೊಬ್ಬರು ಸಿನಿಮಾ ನೋಡಬೇಕು. ಯಾಕಂದರೆ ಸರ್ ಹೇಳ್ದಂಗೆ ತುಂಬ ಸಿನಿಮಾಗಳು, ಹೊಸ ಹೊಸ ಸಿನಿಮಾಗಳೇ ಬರ್ತಾ ಇದೆ. ಬಟ್ ಅದು ಹೊಸ ಸಿನಿಮಾ ನಿಲ್ಲಬಾರ್ದು ಅಷ್ಟೇ. ಮತ್ತು ಪ್ರತಿಯೊಂದು ಆ್ಯಕ್ಟ್ರಸ್ ಆಗಲಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಸಿನಿಮಾಗಳು ಸಿಗಬೇಕು, ದೊಡ್ಡ ದೊಡ್ಡ ಪ್ರೊಡಕ್ಷನ್ಗಳು ಸಿಗಬೇಕು ಅಂತ ಹಾರೈಸ್ತೀನಿ. ಬಿಕಾಸ್ every new film stays as a new film. Nobody is going higher. That's the only reason I want everyone to get that. So thank you all so much. Thank you. ಇದ್ದೀರಾ ಅಂತ ಒಂದು ಲವ್ ಸ್ಟೋರಿಯ ಭಾಗವಾಗಿದ್ದು ನಾಯಕ ನಟನಾಗಿ ಅಭಿನಯಿಸಿರೋದು ಲವ್ ಟು ಲಸ್ಸಿ ಬಗ್ಗೆ ಏನ್ ಹೇಳ್ತೀವಿ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಕೆಲಸದ ಒತ್ತಡದ ನಡುವೆ ಕೂಡ ಸಪ್ತಗಿರಿ ಸರ್ ಹಾಗೆ ವರಟಶ್ರೀ ಸರ್ ಕೂಡ ಬಂದು ನಮಗೆ ಬ್ಲೆಸ್ ಮಾಡಿದ್ದಾರೆ. ಸೊ ಅದು ನಮಗೆ ತುಂಬ ಖುಷಿ ಇದೆ. ಹಾಗೆ ಈ ಸಂದರ್ಭದಲ್ಲಿ ನಾನು ಶಿವಣ್ಣ ಹಾಗೆ ರಣಬೀರ್ ಶೆಟ್ಟಿ ಅವರು ನಮಗೆ ಲಾಸ್ಟ್ ಟೈಮ್ ಬೈಟ್ ಕೊಟ್ಟು, ಹಾಗೆ ಶಿವಣ್ಣ ಅವರು ನಮಗೆ ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ರು. ಸೊ ಅದನ್ನು ಕೂಡ ನಾನು ಇಲ್ಲಿ ನೆನಪಿಸ್ಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತೀನಿ. ಹಾಗೆ ನಮ್ಮ ಪ್ರೀತಿ ಕರೆಯೋಲೆಗೆ ಬಂದಿರುವಂತಹ ನನ್ನ ಮಾಧ್ಯಮ ಕುಟುಂಬ ಅಂತಲೇ ಹೇಳ್ತೀನಿ. ಯಾಕಂದರೆ ನನ್ನ ಪ್ರತಿ ಪ್ರೆಸ್ ಮೀಟಲ್ಲೂ ನಾನು ಇದನ್ನೇ ಹೇಳ್ತೇನೆ. ಯಾಕಂದರೆ ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ನಾನು ಒಬ್ಬ ಫಿಲಮ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ನಿಮ್ಮ ಥರನೇ ಹಿಂದ್ಗಡೆ ಕೂತ್ಕೊಂಡು ಎಲ್ಲ ಸಿನಿಮಾದ ಕವರೇಜ್ ಮಾಡ್ತಾ ಇದ್ದೆ. ಸೊ ನಿಮ್ಮನ್ನ ನೋಡಿದಾಗ ಪ್ರತಿ ಸಲ ಹೇಳೋ ಥರನೇ ನಮ್ಮ ಮನೆ ಫಂಕ್ಷನ್ಗೆ ನಮ್ಮವ್ರನ್ನೇ ಕರೆದಿರೋ ಅಷ್ಟು ಖುಷಿ ಇದೆ. ತುಂಬ ಖುಷಿ ಆಗ್ತಿದೆ ನೀವೆಲ್ಲ ಬಂದಿರೋದು. ಅದು ನನ್ನ ಸಿನಿಮಾ ಇವತ್ತು ಆಡಿಯೋದ ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಯಿತು ನೀವೆಲ್ಲ ಬಂದಿರೋದು. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಸರ್ ಫಸ್ಟ್ ಈ ಸ್ಟೋರಿ ಹೇಳಿದಾಗ ತುಂಬ ಖುಷಿ ಆಯಿತು. ಏನಕ್ಕೆ ಅಂದರೆ ನನ್ನ ಮೊದಲನೇ ಸಿನಿಮಾ ವೇಷಧಾರಿ ಅಂತ, ಆ ಸಿನಿಮಾ ಒಂದು ಕಾದಂಬರಿ ಆಧಾರಿತ ಚಿತ್ರ ಆಗಿತ್ತು. ಅದನ್ನು ನಾಯಕನಾಗಿ ಅಭಿನಯಿಸಿದ್ದೆ. ಬಟ್ ಲವ್ ಟು ಲಸ್ಸಿ ಸಿನಿಮಾ ಏನಿದೆ ಇದು ಒಂದು ರಿಯಲ್ ಇನ್ಸಿಡೆಂಟ್ ಮೇಲೆ ಮಾಡಿರುವಂಥ ಒಂದು ಸಿನಿಮಾ. ಸೊ ತುಂಬ ಖುಷಿ ಆಯಿತು ನನಗೆ. ಈ ಥರದೊಂದು ಸಬ್ಜೆಕ್ಟ್ ನನಗೆ ಸಿಗ್ತಾ ಇದೆ. ಒಬ್ಬರು ಜೀವನದಲ್ಲಿ ನಡೆದಿರುವಂಥ ಘಟನೆಗೆ ನಾನು ಜೀವ ತುಂಬ್ತಾ ಇದ್ದೀನಿ, ಆ ಪಾತ್ರಕ್ಕೆ ಎಷ್ಟು ಜೀವ ತುಂಬಬಲ್ಲೆ ಅನ್ನೋಂಥ ಒಂದು ಭಯ ಇತ್ತು. ಸೊ ನಾನು ಸಿನಿಮಾದ ಫಸ್ಟಿಂದನೂ ಡೈರೆಕ್ಟರ್ ಸರ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೆ. ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಅಶ್ವವೇಗ ಅನ್ನೋ ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಆಫೀಸ್ ಹತ್ರ ಬರ್ತಾ ಇದ್ರು, ದಿನ ಸರ್ ಬರ್ತಾ ಇದ್ರು. ನಾನು ಲಂಚ್ ಬ್ರೇಕಲ್ಲಿ ನಾನು ಊಟನೇ ಮಾಡ್ತಾ ಇರಲಿಲ್ಲ. ಪ್ರತಿದಿನ ಸರ್ ಹತ್ರ ಸ್ಟೋರಿ ಕೇಳೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು, ಲೊಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋದು, ಮ್ಯೂಸಿಕ್ ಬಗ್ಗೆ ಇದೇ ನಡೀತಾ ಇತ್ತು. ಊಟನೇ ಮಾಡಿಲ್ಲ ಒಂದು ಆಲ್ಮೋಸ್ಟ್ 1 ಮಂತ್ ಅಲ್ಲ ಸರ್. ಅದಾದಮೇಲೆ ನೆಕ್ಸ್ಟ್ ಸ್ಟೋರಿ ಆಯಿತು. ತುಂಬ ಚೆನ್ನಾಗಿದೆ ಸ್ಟೋರಿ. ಪ್ರೊಡ್ಯೂಸರ್ ಬೇಕಲ್ಲ, ಹೊಸೊಬ್ರು ಅಂದಾಗ ಪ್ರೊಡ್ಯೂಸರ್ ಯಾರು ಮುಂದೆ ಬರೋಲ್ಲ. ಸೊ ಆದರೆ ನಮ್ಮ ಭಾರತಿ ಮ್ಯಾಮ್ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು, ಈ ಕತೆ ಮೇಲೆ ನಂಬಿಕೆ ಇಟ್ಟು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಜೀವಿತ ಬಗ್ಗೆ ಹೇಳಬೇಕು ಅಂದರೆ ನನ್ನ ಲೂಡೋ ಅನ್ನೋ ಸಿನಿಮಾದಲ್ಲೂ ಅವಳೇ ಹೀರೋಯಿನ್ ಆಗಿದ್ದು. ಸೊ ಅವಳೇ ಹೇಳಿದಾಗೆ ಡೈರೆಕ್ಟ್ರು ಪೇಜ್ ಮೇಲೆ ಡೈಲಾಗ್ ಕೊಟ್ಟು ಕೂಡ ನನಗೆ ಅದೆಲ್ಲೂ ಕಷ್ಟ ಅಂತ ಅನಿಸ್ತಾ ಇರಲಿಲ್ಲ. ನಾವಿಬ್ಬರು ಮಾತಾಡ್ಕೊಂಡು ಡಿಸ್ಕಸ್ ಮಾಡಿಕೊಂಡು ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ ಅನ್ಕೋತೀನಿ. ಡೈರೆಕ್ಟ್ ಸರ್ ಹ್ಯಾಪಿಯಾಗಿದ್ದರು ಅಂದ್ಕೊಂಡಿದ್ದೀನಿ. ಇನ್ನು ವಿನುಮನಸ್ಸು ಸರ್ ಬ್ಯೂಟಿಫುಲ್ ಆಗಿ ಸಾಂಗ್ ಕೊಟ್ಟಿದ್ರ. ನನಗೆ ಈ ಸಿನಿಮಾಗೆ ಮ್ಯೂಸಿಕ್ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಸರ್ ಇನ್ನೂ ಸರ್ಚಿಂಗಲ್ಲಿದ್ದರು. ಆ ಸಂದರ್ಭದಲ್ಲಿ ಯಾರು ಮಾಡೋಣ, ಯಾರ ಹತ್ರ ಮಾಡ್ಸೋಣ ಅಂತ. ನನಗೆ ಕೆಲವು ವರ್ಷಗಳ ಹಿಂದೆ ನನಗೆ ಗೊತ್ತಿದ್ದಾಗೆ 2017-18 ಇರ್ಬೋದು. ಆ ಸಂದರ್ಭದಲ್ಲಿ ನಾನು ಅದಿತಿ ಅನ್ನೋ ಒಂದು ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸ್ತಾ ಇದ್ದೆ. ಹರ್ಷಿಕಾ ಪೂರ್ಣಚ ಮೇಡಮ್ ಅವರಿಗೆ ಹೀರೋಯಿನ್ ಆಗಿದ್ದರು. ಆ ಸಂದರ್ಭದಲ್ಲಿ ಅದಕ್ಕೆ ನಮ್ಮ ವಿನುಮನಸ್ಸು ಸರ್ ನಮಗೆ ಮ್ಯೂಸಿಕ್ ಮಾಡಿಕೊಟ್ಟಿದ್ರು. ಬ್ಯೂಟಿಫುಲ್ ಆಲ್ಬಮ್ ಮಾಡಿಕೊಟ್ಟಿದ್ರು. ಒಂದೊಂದು ಸಾಂಗ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನನಗೆ ನನ್ನ ಸಾರ್ಗೆ ಹೇಳಿದೆ, ಸರ್ ನೋಡಿ ಸರ್ ಈ ಥರ ಇದೆ, ಹೇಗೋ ನಮ್ಮದು ಲವ್ ಸಬ್ಜೆಕ್ಟ್ ಆಗಿರೋದ್ರಿಂದ ಪಕ್ಕಾ ಸೂಟ್ ಆಗುತ್ತೆ ನೋಡಿ ಅಂತ ಹೇಳಿದ್ದೆ. ಸೊ ಸರ್ ಆ ಆಲ್ಬಮ್ನೆಲ್ಲ ನೋಡಿದ್ಮೇಲೆ ಅವ್ರಿಗೂ ಇಷ್ಟ ಆಯಿತು. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ಮತ್ತೆ ಖುಷಿ ಆಯಿತು ಸರ್. ಮತ್ತು ಕಲರಿಸ್ಟ್ ಆಗ್ಬೋದು, ಮತ್ತು ನಮಗೆ ಸಿನಿಮಾಗೆ ಪ್ರಮೋಷನ್ ಮಾಡ್ತಿರೋರಾಗಿರ್ಬೋದು, DOP ಸರ್ ಆಗಿರ್ಬೋದು, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಹಿಂದ್ಗಡೆಯಿಂದ ಏನು ವರ್ಕ್ ಮಾಡಿದ್ದೀರೋ, ನಮ್ಗೇನು ಕಲರ್ ಬಣ್ಣ ಹಚ್ಚಿರೋಂಥ ಶಂಕರ್ ಸರ್ ಆಗಿರ್ಬೋದು, ಎಲ್ಲರೂ ನೀವು ಇಷ್ಟು ವರ್ಕ್ ಮಾಡಿರೋದಕ್ಕೆ ನಾವು ಇಷ್ಟು ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ವಿರಾಟ್ ಅನ್ನೋಂಥ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಹೇಗಂದರೆ ಎಲ್ಲರೂ ಎಜುಕೇಟೆಡ್ ಆಗಿರ್ತಾರೆ, ಫಾರಿನ್ಗೆ ಹೋಗ್ತಾರೆ, ಎಲ್ಲೋ ಬೇರೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಟ್ ಈ ಕ್ಯಾರೆಕ್ಟರಲ್ಲಿರೋ ಹುಡುಗ ಒಂದಿಷ್ಟೇ ಓದಿದ್ರು ಕೂಡ ಅವನೊಂದು ಹಳ್ಳಿಯ ಜೀವನವನ್ನು ಇಷ್ಟಪಡ್ತಿದ್ದ. ಅವ್ನು ಕೃಷಿ ಮಾಡಬೇಕು, ಯಾಕೆ ಬೇರೆ ಕಡೆ ಹೋಗಬೇಕು, ನಮ್ಮ ಕೃಷಿ ನಮ್ಮ ದೇಶದ ಬೆನ್ನೆಲುಬು ಆಗಿರುವಂಥ ರೈತ ಆಗಬೇಕು ಅನ್ನೋಂಥ ಆಸೆ ಇಟ್ಕೊಂಡಿರ್ತಾನೆ. ಸೊ ಅದು ನನಗೆ ತುಂಬ, ಆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಸರ್ ಈ ಸ್ಟೋರಿ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಥರ ಒಂದು ನಡೆದಿದ್ದೆ ಸ್ಟೋರಿ ಅಂತ. ಸೊ ನಾನು ಖುಷಿಯಿಂದ ಈ ಸಿನಿಮಾ ಮಾಡೋಕ್ಕೆ